ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆಯಲ್ಲಿ ಇಂದು ನಾಯಕರಿಗೆ ಜವಾಬ್ದಾರಿ ಹಂಚಿಕೆ. ಪಕ್ಷದ ಭಿನ್ನಮತ ಶಮನಕ್ಕೆ ಮುಂದಾದ ಬಿವೈ ವಿಜಯೇಂದ್ರ. ಕಾರ್ಯಕ್ರಮದ ಭೂಮಿ ಪೂಜೆ ವೇಳೆ ಹಾಜರಿದ್ದ ಜಿಎಂ ಸಿದ್ದೇಶ್ವರ್. ಸಮುದಾಯವಾರು ಮನ್ನಣೆ ನೀಡಿ ಪಕ್ಷ ಬಲಪಡಿಸುವುದಕ್ಕೆ ಬಿಎಸ್ವೈ ಪ್ಲಾನ್ ಮಾಡಿಕೊಳ್ತಾ ಇದ್ದಂತೆ ಕಾಣಿಸ್ತಾ ಇದೆ. ನೋಡಿ, ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಮಾಡಬೇಕು ಅನ್ನೋದು ಪ್ಲಾನ್. ಆದರೆ ಇದರ ಹಿಂದೆ ನಾಯಕರಿಗೆ ಜವಾಬ್ದಾರಿ ಹಂಚಿಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಮುಖಾಂತರವಾಗಿ ಈ ಪಕ್ಷದಲ್ಲಿ ಇದೆಯಲ್ಲ ಭಿನ್ನಮತ, ಅದನ್ನು ಶಮನ ಮಾಡುವುದಕ್ಕೆ ಅಂತಾನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆಯಾ? ಯಾವುದೇ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು, ಇರಿಸುಮುರುಸುಗಳು ಇವು ಬೇಡ ಅಂತ ಪ್ಯಾಚಪ್ ಅಂತ ಏನು ಹೇಳ್ತೀವಿ ನಾವು, ಆ ಪ್ಯಾಚಪ್ ಮಾಡೋದಕ್ಕೆ ಅಂತಲೇ ಈ ಕಾರ್ಯಕ್ರಮದ ಉದ್ದೇಶವು. ಅದಕ್ಕೊಂದು ಹೆಸರು ಬೇಕು ಅಲ್ವಾ? ಅದಕ್ಕೆ ಈ ಹೆಸರು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡುವಂಥ ಪ್ಲ್ಯಾನಲ್ಲಿ ಇದ್ದಾರಾ ಅನ್ನೋದು ಪ್ರಶ್ನೆ. ಇದು ಕಾರ್ಯಕ್ರಮದ ಭೂಮಿ ಪೂಜೆ ವೇಳೆ ಹಾಜರಿದ್ದರು ಜಿಎಂ ಸಿದ್ದೇಶ್ವರ್ ಅವರು. ಸಮುದಾಯವಾರು ಮನ್ನಣೆ ನೀಡಿ ಪಕ್ಷ ಬಲಪಡಿಸುವುದಕ್ಕೆ ಬಿಎಸ್ವೈ ಪ್ಲಾನ್ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಅಣ್ಣ ಹಿಂದೆ ಮಾಡು, ನೀನೇ ಮುಂದೆ ಇದೆಯಾ ಸರ್? ಇಲ್ಲೋಡಿ ಎಲ್ಲ ಸರ್, ಇಲ್ಲೋಡಿ ಸರ್, ಸರ್ ಕ್ಯಾಮ್ರಾ ನೋಡಿ ಸರ್, ಇಲ್ಲೋಡಿ ಸರ್, ಎಲ್ಲ ಇಲ್ಲೋಡಿ. ನೋಡಿ, ಈಗ ಬಿಜೆಪಿಯಲ್ಲಿ ಬಿಎಸ್ವೈ ಅವರನ್ನು ಒಪ್ಕೊಂಡವರು ವಿಜಯೇಂದ್ರ ಅವರನ್ನು ಒಪ್ಕೊಂಡಿದ್ದಿಲ್ಲ. ಯಡಿಯೂರಪ್ಪನವರನ್ನು ಒಪ್ಪಿಕೊಂಡವರು ಇಲ್ಲಿ ವಿಜಯೇಂದ್ರ ಅವರ ನಾಯಕತ್ವ ಅಥವಾ ರಾಜ್ಯಾಧ್ಯಕ್ಷ ಅಂತ ಬಂದಾಗ ಒಂದು ಸ್ವಲ್ಪ ಇರಿಸು ಮುರುಸು ಇದ್ದಿದೆ. ಅದರ ಜೊತೆಗೆ ಕೆಲವೊಂದಷ್ಟು ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿರೋಂಗೆ ಬಿ ಜೆ ಪಿಯಲ್ಲೂ ಕೂಡ ಇದೆ. ಇದೇ ಕಾರಣಕ್ಕೆ ಅಂತ ಕೆಲವರು ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು, ಹೊಂದಾಣಿಕೆಯಿಂದ ಹೋಗಬೇಕು. ಹೈಕಮಾಂಡ್ ನಾಯಕರಿಗೂ ಕೂಡ ಇಲ್ಲ ನಾವು ಸರಿ ಇದ್ದೀವಿ ಅಂತ ಹೇಳಬೇಕು. ಅದಕ್ಕೊಂದು ಕಾರ್ಯಕ್ರಮ ಬೇಕು. ಈ ಮುಖಾಂತರವಾಗಿ ಪ್ಯಾಚಪ್ ಮಾಡೋ ಕೆಲಸಗಳಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಈಗ ಬಿಜೆಪಿಯಲ್ಲಿ ಅಸಮಾಧಾನಗಳಿದೆ, ಭಿನ್ನಾಭಿಪ್ರಾಯಗಳಿಗಿದೆ. ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಕೆಲವರು ತಯಾರಿಲ್ಲ, ಇದೆಲ್ಲ ಗೊತ್ತಿದೆ. ಕೆಲವರು ಅಂತರ ಕಾಯ್ದುಕೊಂಡಿದ್ದಾರೆ. ಬಟ್ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈ ಪ್ಯಾಚಪ್ ಕಾರ್ಯಕ್ರಮವನ್ನು ಇನ್ನೊಂದು ಹೆಸರಿನಲ್ಲಿ ಮಾಡಲಾಗ್ತಾ ಇದೆಯಾ ಹಾಗಾದರೆ? ನೀತಿ ಬಿಎಸ್ವೈ ಅಭಿಮಾನೋತ್ಸವದ ಕಾರ್ಯಕ್ರಮದ ಹೆಸರಿನಲ್ಲಿ ಪಕ್ಷದ ಒಳಗಿನ ವೈಮನಸ್ಸುಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನಕ್ಕೆ ವಿಜಯೇಂದ್ರ ಅವರು ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾತು ಈಗ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ. ಒಂದು ಹಂತಕ್ಕೆ ಇದು ಹೌದು ಅನ್ನೋದಾದರೆ, ಮತ್ತೊಂದು ಹಂತಕ್ಕೆ ಯಡಿಯೂರಪ್ಪನವರ ಮೂಲಕವೇ ಮತ್ತೊಮ್ಮೆ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ನಾಯಕರೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯುವಂತಹ ಯೋಚನೆಯನ್ನು ಅಭಿಮಾನೋತ್ಸವದ ಹೆಸರಿನಲ್ಲಿ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಈಗ ನಾಯಕತ್ವದ ಕೊರತೆ ಎದುರಿಸುತ್ತಿರುವಂತಹ ಪಕ್ಷದಲ್ಲಿ, ಅಂದರೆ ವಿಜಯೇಂದ್ರ ಅವರ ಹೊರತಾಗಿ ಅಧಿಕೃತವಾದಂಥ ರಾಜ್ಯಾಧ್ಯಕ್ಷರ ಹುದ್ದೆಯ ಜೊತೆಯಲ್ಲಿರುವಂಥ ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಸಮರ್ಥವಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗೋದಕ್ಕೆ, ತಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಗಳನ್ನು ಪ್ರದರ್ಶನ ಮಾಡುವುದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯ ಜೊತೆಯಲ್ಲಿ ಪಕ್ಷವನ್ನು ಮುನ್ನಡೆಸುವ ಯೋಚನೆಯನ್ನು ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಹಿರಿಯ ನಾಯಕರಿಗೆ ಗೌರವವನ್ನು ಸಲ್ಲಿಸಿ ಅದರ ಜೊತೆಯಲ್ಲಿ ಹಿಂದೆ ಇದ್ದಂತೆ ಪಕ್ಷವನ್ನು ಮತ್ತೆ ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡುವುದಕ್ಕೆ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಜವಾಬ್ದಾರಿ ಹಂಚಿಕೆಯ ಸಭೆಯೊಂದನ್ನು ಮಾಡಲಾಗ್ತಾ ಇದೆ. ಅಭಿಮಾನೋತ್ಸವದ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ವಿಜಯೇಂದ್ರ ಅವರ ಉಪಸ್ಥಿತಿಯಲ್ಲಿ ಈ ಚರ್ಚೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವಂತಹ ಪಕ್ಷದ ಹಿರಿಯ ನಾಯಕರುಗಳಿಗೂ ಕೂಡ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಮಾತು ಕೇಳಿಬಂದಿದೆ. ಆ ಒತ್ತಾಯದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ವಿಜಯೇಂದ್ರ ಅವರು ತಮ್ಮ ತಂದೆಯವರ ಹೆಸರಿನಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮದ ಜೊತೆಯಲ್ಲಿ ತಮ್ಮ ಅಧ್ಯಕ್ಷ ಅವಧಿ ಪೂರ್ಣಗೊಂಡಿರುವ ಹತ್ತಿರ ಆಗ್ತಿರೋದ್ರಲ್ಲ, ಅವರು ಕೂಡ ಈ ಅವಧಿಯ ಬಳಿಕ ತಮ್ಮ ನಾಯಕತ್ವವನ್ನು ಮತ್ತೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅದಕ್ಕೆ ಅಗತ್ಯವಾದಂಥ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೆ ಆಗಿರುವ ಲೋಪದೋಷಗಳನ್ನು ಬದಿಗೊತ್ತಿ ಸರಿಯಾದಂತಹ ನಾಯಕತ್ವದ ರೂಪವನ್ನು ಅವರು ಪಡೆದುಕೊಳ್ಳೋದಕ್ಕೋಸ್ಕರ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಹಲವು ಹೆಜ್ಜೆಗಳನ್ನು ಈ ನಿಟ್ಟಿನಲ್ಲಿ ಇಟ್ಟಿದ್ದರು. ಈಗ ಅದನ್ನು ಇನ್ನಷ್ಟು ಪಾಲಿಷ್ ಮಾಡಿಕೊಂಡು ಎಲ್ಲರ ಜೊತೆ ಸಮನ್ವಯತೆಯನ್ನು ಕಾಪಾಡಿಕೊಂಡು ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವರ ಜೊತೆ ಬೆರೆತು ಎಲ್ಲರನ್ನ ಕೂಡಿಕೊಂಡು ಪಕ್ಷವನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಎಲ್ಲರನ್ನ ಒಂದೇ ಕಡೆ ಸೇರಿಸಿಕೊಂಡು ತಮ್ಮ
ವರ್ಚಸ್ಸನ್ನು ವೃದ್ಧಿ ಮಾಡೋದರ ಜೊತೆಗೆ ಪಕ್ಷಕ್ಕೂ ಒಂದು ಹೊಸತನವನ್ನು ಕೊಡೋ ಪ್ರಯತ್ನಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ತಿದ್ದಾರೆ. ಇಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂಥ ಯೋಚನೆಯನ್ನು ಕೂಡ ಮಾಡಿಕೊಂಡು ಸಾಗುವುದಕ್ಕೆ ಸಿದ್ಧತೆಯನ್ನು ಮಾಡಿ ಈ ಸಭೆಯನ್ನು ಮಾಡಿ ಅಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಡೋ ಯೋಚನೆಯನ್ನು ಕೂಡ ಅವರು ಹೊಂದ್ಕೊಂಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.